ಎಲ್ಲಿ ಸೆಂಟ್ರಿಗೆ ಬರ್ರಿ. ನೀವು ನೋಡಬಹುದು ಎಲ್ಲಿಪ್ಪ ಅಂದ್ರ ಆರ ತರಹರಿಸಿರುವ ಅಡಿಗಡಿಗೆ ತೋರುವ ಘೋರ ಸಂಸಾರ ತಾಪ ಸಂತತಿ ಅದ ತಾಪದಾಗ ನೀವು ಮತ್ತೆ ಏನ್ ಅನಿವಾರ್ಯ ಐತಿ. ಅಲ್ಲಿ ಏನ್ ಮಾಡ್ಯಾರಂದ್ರ ಶಿಶುವಿನ ದುರುಳತೆ ಏನನ್ನು ಅರಿಯದ ಬಾಲ್ಯವನ್ನು ನಿರಹ ದೋಕುಳಿಯ ನಾಡುವ ಶಿಶುತ್ವನು ಹೌದಿಲ್ರಿ. ನಿರಹ ದೋಕುಳಿಯ ನಾಡುವ ಶಿಶುತ್ವನು ದುರುಳತೆ ಏನನ್ನು ಅರಿಯದ ಬಾಲ್ಯವನ್ನು ಅದು ಹಂಗಾಗಿಲ್ಲ. ನಿರಹದ ಊಕುಳಿಯ ನಾಡುವ ಬಾಲ್ಯವನ್ನು ದುರುಳತೆ ಏನನ್ನು ಅರಿಯದ ಶಿಶುತ್ವನು ಹಿಂಗ್ ಉಲ್ಟಾಗಿತ್ತು. ಈಗ ನಿಮ್ ಕೆಲವು ಗ್ರಂಥದಾಗ ಹಂಗೈತ. ಅದ ಕುಮಾರ ನಿಜಗುಣಶಿಗಳು ಏನ್ ಮಾಡ್ಯಾರಂದ್ರ ನಿಮ್ಗೆ ಈಗ ಸದ್ಯ ನಿಮ್ ಕೈವಲ್ಯ ಪದ್ಧತಿ ಬಹಳ ಶುದ್ಧ ಇದ್ದದ್ದು ಬೇಕು ಅಂತಂದ್ರೆ ಅಂದ್ರೆ ನೀವು ಶಂಭುಲಿಂಗ ಮಠದ ಕುಮಾರ ನಿಜಗುಣಶಿಗಳು ಏನ್ ಮಾಡ್ಯಾರಂದ್ರ ಕೈವಲ್ಯ ಪದ್ಧತಿ ಪ್ರಕಟ ಮಾಡ್ಯಾರೋ ಅದನ್ನ ನೋಡ್ಬೋದು. ಅದು ಅಲ್ಲ ಸಹಿತ ನೀಚಿತ ಪಂಚಭಾಷೆ ಅಲ್ಲ ನಿಜಗುಣಶಿಗಳು ಪದ್ಯನಲ್ಲ. ನಿನ್ನನ್ನು ಒಲವಿಂದ ಪಾಲಿಸೋ ಪುಣ್ಯಮೇಘಾತ. ಅಲ್ಲೇ ನಿರ್ಜಿತ ಶಬ್ದ ಪ್ರಯೋಗ ಆಗೈತಿ. ನಿರ್ಜಿತ ಅಲ್ಲ, ನೀ ಜಿತ ಇರ್ಬೇಕು ಒಂದು ಅಲ್ಲ, ಜಿತ ಪಂಚಪಾಶ. ಅವೇನಾಗಿವ ಅಂದ್ರೆ ಅವ್ರ ಶಬ್ದ ಅವ್ರು ಪ್ರಿಂಟ್ ಮಾಡೋರು ತಪ್ಪು ಮಾಡ್ಯಾರ. ಪಾಪ ನಿಮಗಂದ್ರೆ ಅದೇನ್ ಇರುದಿಲ್ಲ, ಗೊತ್ತಿರುದಿಲ್ಲ. ನೀವ್ ಯಾವ ಪುಸ್ತಕ ಕಲ್ತಿಲ್ಲ ಆ ಪುಸ್ತಕ ತಂದು ನಮ್ ಕೈಯಾಗ ಕೊಟ್ಟ ನೀವು 20 ಹಾಡ್ತೀವಿ ಅಂತ ಹೇಳ್ರಿ, ಆ ಪುಸ್ತಕ ಪ್ರಕಾರ ನೋಡ್ತೀವಿ. ತಪ್ಪಿದ್ರು ಅದು ಸರಿನಾ, ಯಾಕಂದ್ರೆ ನೀವು ಹಂಗ ಕಲ್ತಿರ್ತೀರಿ. ಅದು ತಪ್ಪಿದ್ರು ಸರಿನಾ, ಯಾಕಂದ್ರೆ ನಿಮ್ಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಇಲ್ಲಿ ಏನಾಗೈತಿ ಅಂದ್ರ ಈ ನಮಸ್ಕಾರ ಕೈವಲ್ಯ ಸಾಹಿತ್ಯವನ್ನ ಏನ್ ಮಾಡ್ಯಾರ ಅಂದ್ರೆ ಬಹಳ ಜನ ಪ್ರಕಟ ಮಾಡ್ಯಾರ. ಅವ್ರಿಗೆ ಅದರ ಅನುಭವ ಇಲ್ಲದವರು ಮಾಡ್ಯಾರು, ಸಾಹಿತ್ಯ ಜ್ಞಾನ ಇಲ್ಲದವರು ಮಾಡ್ಯಾರು. ಈ ರೀತಿಯಾಗಿ ಏನಾಗೈತ್ರಿ ಅಂತಂದ್ರ ನೀವೇನ್ ಮಾಡ್ಬೇಕು ಅಂತಂದ್ರ ಕೈವಲ್ಯ ಆಧಾರಿತವನ್ನ ಹಾಡಬೇಕು. ನೀವು ಯಾವ ಪದ್ಯ ಹಾಡಿದ್ರು ಸಹಿತ ಈ ಪುರಂದಾಸರ ಕನಕದಾಸರ ಪದ್ಯಗಳಿಗೆ ಅವಕಾಶ ಇಲ್ಲ. ಪರಂತು ಇಕ್ಕಟ್ಟಿ ಭಜನೆ ಆದ್ಮೇಲೆ ನೀವು ಹಾಡುದ ಪ್ರೀತಿ ಇತ್ತಂದ್ರ ಅವ್ರು ಹಾಡಿ ಹೋಗಾಕತ್ರಿ. ಅದನ್ನ ಅದು ಅಲ್ಲ ಸಹಿತ ಒಂದು ತಂಡಕ್ಕೆ ಎಷ್ಟು ಪದ್ಯ ಹಾಡ್ಬೇಕ್ರಿ ಅಂತಂದ್ರ ಸಂಚಾರ ನೀವು ಹಾಡ್ಕೋತ ಕುಂದ್ರಕ್ ಅವಕಾಶ ಇಲ್ಲ. ಯಾಕಂದ್ರೆ 2 ಪದ್ಯ ಹಾಡ್ಬೇಕು, 2 ಪದ್ಯ ಹಾಡ್ಬೇಕು. ಒಂದು ಪದ್ಯ ಎಷ್ಟು ಟೈಮ್ದಾಗ ಮುಗಿಬೇಕಂದ್ರ 8 ನಿಮಿಷ, ಅದು 6 ನಿಮಿಷ. 2 ಪದ್ಯ 12 ನಿಮಿಷ, ಅದ 6 ನಿಮಿಷ. 2 ಪದ್ಯ 12 ನಿಮಿಷ ಮುಗಿಬೇಕು. ಮತ್ ನೀವು ತಾಸು ಗಂಟ್ಲೆ ರಾಗ ಮಾಡ್ಕೊತದ ನಿಂತ್ರಿ ಅಂದ್ರೆ ಅದು ಸರಿ. 2 ಪದ್ಯ 12 ನಿಮಿಷಕ್ಕೆ ಮುಗಿಬೇಕು. 2 ಪದ್ಯ ಕೂಡಿ ಏನಾಗಿರ್ಬೇಕ್ರಿ 12 ನಿಮಿಷಕ್ಕೆ ಮುಗಿಬೇಕು. ಒಂದು ತಂಡದೊಳಗೆ ಎಷ್ಟು ಮಂದಿ ಅವಕಾಶ ಅಂತಂದ್ರೆ ಒಂದ್ ತಂಡದೊಳಗೆ ನೀವು ಎಷ್ಟು ಮಂದಿ ಅವಕಾಶ ಇರ್ಬೇಕು ಅಂದ್ರೆ ಇಲ್ಲಿ ಮೇಲೆ ಸ್ಟೇಜ್ ಮೇಲೆ ನಿಂತಿರೋರು 8 ಮಂದಿ ಆಗಿರ್ಬೇಕಂದ್ರ 6 ಮಂದಿ ಇರ್ಬೇಕು. ನಾವೊಬ್ಬ ಬಂದು ಸುಮ್ಮ ಹಿಂದೆ ನಿಂದಿರ್ತಾರ ಅಂದ್ರೆ ಅವಕಾಶ ಇಲ್ಲ. ಆ ತಂಡ ಏನಾಗೈತಿ, ಕ್ಯಾನ್ಸಲ್ ಆಕೈತಿ. ಅದು ಒಂದ ಸಹಿತ ಒಂದು ತಂಡದೊಳಗೆ ಏನು ಭಾಗವಹಿಸಿರ್ತಿರ್ಲೆ ಅವ್ರು ಮತ್ತೊಂದು ತಂಡದೊಳಗೆ ಭಾಗವಹಿಸುವಂಗಿಲ್ಲ. ಒಂದರಾಗ ಏನ್ ಭಾಗವಹಿಸಿರಿ ಮತ್ತೊಂದರಾಗ ಭಾಗವಹಿಸುವಂಗಿಲ್ಲ. ಆದ್ರೆ ಭಾಗವಹಿಸಬಹುದು. ಯಾರು ವಹಿಸಬಹುದು ಅಂದ್ರೆ ತಬಲಾ ಬಾರಿಸೋರು. ನೀವು ಒಂದರಾಗ ಬಾರಿಸಿದ್ರು ಮತ್ತೊಂದರಾಗ ಬಾರಿಸಬಹುದು. ಆದ್ರೆ ಉಳಿದವ್ರು ಯಾರು ಭಾಗವಹಿಸುವಂಗಿಲ್ಲ. ಆದ್ರೆ ಇಲ್ಲಿ ಏನಾಗೈತ್ರಿ ಅಂತಂದ್ರ ಈ ಕೂಲೂರವ್ರ ಈ ಸ್ಪರ್ಧೆಯೊಳಗೆ ಭಾಗವಹಿಸುವಂಗಿಲ್ಲ. ಸ್ಥಳೀಯರಿಗೆ ಅವಕಾಶ ಇಲ್ಲ ಅಂದ್ರ, ಯಾಕಂದ್ರೆ ಅವ್ರು ಶಾನ್ಯಾರ ಬಾಳ ಅದಾರ, ಅವ್ರ ನಂಬರ್ ತಗೊಂಡ್ರಂದ್ರೆ ಏನ್ ನೋಡೋರು. ಇರ್ಲಿ, ಇನ್ನ ಲಾಟ್ ಹಾಕತ್ ಹೇಳ್ಬಿಟ್ರಿ. ಇನ್ನ ಈಗ ಸದ್ಯ ಲಾಟ್ ಹಾಕ್ತತಿ. ಯಾರ ಹೆಸರು ನೋಂದಾಯಿಸೋದಿರ್ಲೆ ಬೇಗನೆ ಹೆಸರನ್ನ ನೋಂದಾಯಿಸ್ರಿ. ಒಂದ್ ವೇಳೆ ಹೆಸರು ಇದನ್ನ ಸ್ಲಾಟ್ ಹಾಕಿದ ಮೇಲೆ ಒಂದ್ ವೇಳೆ ಯಾರ ಹೆಸರು ತಗೊಂಡು ಬಂದ್ರಿ ಅಂದ್ರೆ ತಗೋತೀವಿ, ಬರ್ಕೋತೀವಿ, ಬರ್ಕೊಳ್ಳೋದಿಲ್ಲ ಅಂತಿಲ್ಲ. ಆದ್ರೆ ಏನಾಗೈತ್ರಿ ಅಂತಂದ್ರ P ಡಬಲ್ ತಗೋತೀವಿ ನೋಡಿ.
ಕೇವಲದಲ್ಲಿ 2 ಪದ ಹಾಡಕ್ಕೆ ಬರ್ತದೆ. ಹಲೋ ಇಲ್ಲ ನಮಗೆ ಹಲೋ ಇಲ್ಲಿ ಇನ್ನೊಂದು ನೀವು 2 ಪದ್ಯವನ್ನು ಹಾಡುವ ಅವಕಾಶ ಇದ್ದಿಲ್ಲ. ಒಂದು ಗ್ರಂಥದಾಗ ಒಂದು ಪದ್ಯ, ಇನ್ನೊಂದು ಗ್ರಂಥದಾಗ ಇನ್ನೊಂದು ಪದ್ಯ ಅಂತ ಹಿಂಗ್ ವಿಚಾರ ಇಲ್ಲ. ನೀವು 2 ಪದ್ಯವನ್ನ ನೀವು ಒಂದೇ ಗ್ರಂಥದಾಗ ಹಾಡಬಹುದು. ನಿಜುಂಶಿಗಳು ಪದ್ಯನೂ ಹಾಡಬಹುದು, ಸರಪುರುಷರು ಹಾಡಬಹುದು, ಮಾಲಿಂಗರಂಗರು ಹಾಡಬಹುದು. ಆದ್ರೆ ಒಟ್ಟು 2 ಪದ್ಯವನ್ನು ಹಾಡಕ್ಕೆ ಅವಕಾಶ ಇದೆ. ರಾಜ್ಯ ಮಟ್ಟದ ಕೈವಲ್ಯ ಪದ್ಧತಿ ಭಜನಾ ಸ್ಪರ್ಧೆಗಳಲ್ಲಿನ ಸಮಸ್ಯೆ, ನ್ಯೂನ್ಯತೆ ಮತ್ತು ಪರಿಹಾರ ಕಾಣದೇ ಇರತಕ್ಕಂಥ ಪ್ರಶ್ನೆಗಳು ಅಂತಕ್ಕಂಥ ಒಂದು ಅಭಿಯಾನ ಇಟ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್